applause.
ಕೂಡ ಅದು ತನ್ನ ಅಡಿಯಲ್ಲಿರುವ ಮಣ್ಣನ್ನ ಹಿಡಿದಿಟ್ಕೊಳ್ಳುತ್ತೆ. ಬೆಟ್ಟ ತನಗಿಂತ ದೊಡ್ಡದಾಗಿದೆ ಅಂತ ಹೇಳಿ ತನ್ನ ಒಂದು ಈ ಸಮಾಜಕ್ಕೆ ತನಗೇನು ಕೊಡುಗೆ ಇಲ್ಲ ಅಂತ ಹೇಳಿ ಅದು ಕೊರಗೋದೇ ಇಲ್ಲ. ಇನ್ನು ಮನೆಯೊಳಗಿರುವಂತಹ ಮಲ್ಲಿಗೆ ಹೂವು ಹೇಗೆ ಅದರ ಕಂಪನ್ನ ಎಲ್ಲೆಡೆ ಸೂಸುತ್ತೋ ಹಾಗೆ ನಾವು ಕೂಡ ನಮ್ಮ ಮನೆಯೊಳಗಿನ ಎಲ್ಲ ಖುಷಿ ದುಃಖದ ಸಂದರ್ಭಗಳಿಗೆ ಸ್ಪಂದಿಸ್ತಾ ಇರುವಾಗ ನಮ್ಮ ಜೀವಂತಿಗೆ ಗೊತ್ತಾಗುತ್ತೆ. ಇನ್ನು ಕಷ್ಟಗಳ ಮಳೆ ಎಷ್ಟೇ ಸುರಿದು ಬಂದರೂ ಕೂಡ ನಾವು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಇರ್ತೇವೆ, ಹೇಗೆ ಕಲ್ಲಿನ ರೀತಿಯಲ್ಲಿ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಗಟ್ಟಿತನ ರೂಪುಗೊಳ್ತಾ ಹೋಗುತ್ತೆ. ಇನ್ನು ನಮ್ಮ ದೀನ ದುರ್ಬಲರು ಸಮಾಜದಲ್ಲಿರುವವರಿಗೆ ಬೆಲ್ಲ ಸಕ್ಕರೆಯಷ್ಟು ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಸಮಯವಾಗಲಿ ಅಥವಾ ಯಾವುದೇ ಮುಖಾಂತರ ಸಹಾಯ ಮಾಡುವುದರ ಮೂಲಕ ಅವರ ಮನಸ್ಸುಗಳಲ್ಲಿ ಮನೆಗಳಲ್ಲಿ ನಗುನ ತರಬಹುದು. ಹೀಗೆ ಕಗ್ಗದ ಸಾರಾಂಶವನ್ನ ಈಗ ಇವೆರಡೂ ಕೂಡ ನಮ್ಮ ಮಾಯಾ ಫೌಂಡೇಶನ್ ಹಾಗೂ ಪರಿವರ್ತನಂ ಟ್ರಸ್ಟ್ನವರು ತಮ್ಮ ಒಂದು ಕಾರ್ಯವೈಖರಿಯಲ್ಲಿ ರೂಪಿಸಿಕೊಂಡು ಬಂದಿದ್ದಾರೆ. ಎಲ್ಲರ ಒಳಗೆ ಒಂದಾಗಿ ಬದುಕುವುದು ಬಹಳ ಮುಖ್ಯ, ಹಾಗೂ ಹಾಗಿದ್ರೆ ಮಾತ್ರ ಈ ಸಮಾಜ ಅದ್ಭುತವಾದಂತಹ ಸ್ತರವನ್ನ ತಲುಪುತ್ತೆ ಅನ್ನೋದನ್ನ ಅವರು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಯಾ ಮಹಿಳೆಯರ ಸಬಲೀಕರಣವನ್ನ ಕೇಂದ್ರೀಕರಿಸಿಕೊಂಡು ನಡೆಸಿಕೊಂಡು ಹೋಗ್ತಾ ಇರುವಂತಹ ಸಂಸ್ಥೆ. ಅದರ ಜೊತೆಗೆ ಉಳಿದೆಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಪರಿವರ್ತನಂ ಟ್ರಸ್ಟ್ನವರು ಅವರ ಒಂದು ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಪರಿವರ್ತನೆ ಜಗದ ನಿಯಮ. ಪರಿವರ್ತನಂನ ಗರಡಿಯಲ್ಲಿ ಪಡೆದಿದ್ದಂತಹ ರಮ್ಯಾರವರು ಅವರ ಬದುಕಿನ ಉದ್ದೇಶ ಮತ್ತಷ್ಟು ಸ್ಪಷ್ಟಗೊಂಡಾಗ ಈ ಸಂಸ್ಥೆಯನ್ನ ಅವರು ಕಟ್ತಾರೆ. ಸ್ವತಃ ಕ್ರೀಡಾಸಕ್ತರಾದಂತಹ ತರಬೇತುದಾರರಾದ ಮಿಸ್ಟರ್ ವಿನೋದ್ ರವರ ಸಾರಥ್ಯದಲ್ಲಿ ಪರಿವರ್ತನಂ ಟ್ರಸ್ಟ್ನಲ್ಲಿ ವಿದ್ಯಾರ್ಥಿಗಳು, ಯುವಜನತೆ ಇವರೆಲ್ಲರಿಗೂ ಕೂಡ ಸೌಲಭ್ಯಗಳು ಹಾಗೂ ಅಂಗವೈಕಲ್ಯತೆ ಇರುವವರಿಗೆ ವಿಶೇಷವಾಗಿ ಅವರ ಬದುಕಿಗೆ ಪೂರಕವಾದ ಸೌಲಭ್ಯಗಳನ್ನ ಕಲ್ಪಿಸ್ತಾ ಕ್ರೀಡಾಪಟುಗಳ ಆರೋಗ್ಯಕ್ಕಾಗಿ ಅಭ್ಯಾಸಕ್ಕಾಗಿ ಶ್ರಮಿಸುತ್ತಾ ಒಂದು ಅಂತರ್ಗತವಾದ ಮತ್ತು ಸಮಾನವಾದಂತಹ ಸಮಾಜವನ್ನ ನಿರ್ಮಿಸುವಲ್ಲಿ ಇವರೆಲ್ಲರ ಪಾತ್ರ ದೊಡ್ಡದು. ಮೊದಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ವಿಶೇಷ ಆಹ್ವಾನಿತರಿಗೂ, ಪ್ರಶಸ್ತಿಗೆ ಭಾಜನರಾಗಿರುವ ನಮ್ಮೆಲ್ಲ ವಿಶೇಷ ಆಹ್ವಾನಿತರಿಗೂ ಕೂಡ ನಮ್ಮ ಕಡೆಯಿಂದ ನಿಮಗೆಲ್ಲರಿಗೂ ಹಾರ್ದಿಕವಾದ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮವಾಗಲಿ ನಾವು ಪ್ರಾರಂಭಿಸುವ ಮುನ್ನ ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಬೆಳಕಿನೆಡೆಗೆ ನಡೆಯುವುದು ಬಹಳ ಮುಖ್ಯ. ಹಾಗಾಗಿ ದೀಪ ಪ್ರಜ್ವಲನದ ಕಾರ್ಯಕ್ರಮದ ಮೂಲಕ ಮೊದಲಿಗೆ ಈ ಕಾರ್ಯಕ್ರಮವನ್ನ ವಿದ್ಯುತ್ಕರವಾಗಿ ದೀಪೋ ಹರತಿ ಪಾಪನಿ ಸಂಧ್ಯಾ ದೀಪ ನಮೋಸ್ತುತೇ ಸಂಧ್ಯಾ ದೀಪ ನಮೋಸ್ತುತೇ